myself Chetu. I am from Mysore and I am done with my M.Com. ಇವತ್ತು ನಾನು ಗೌರ್ಮೆಂಟ್ ಸರ್ಟಿಫಿಕೇಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಅನ್ನೋ ಸರ್ಟಿಫಿಕೇಟ್ ನಾನು ಕೈಲಿ ಇಟ್ಕೊಂಡಿದ್ದೀನಿ. ಗೌರ್ಮೆಂಟಲ್ಲಿ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ಲೈಕ್ ಪೂಜಾ ಮ್ಯಾಮ್ ಆ್ಯಂಡ್ ವಿಜಯ್ ಸರ್. ಪೂಜಾ ಮ್ಯಾಮ್ ನಮಗೊಂಥರ ರೋಲ್ ಮಾಡೆಲ್ ಇದ್ದಂಗೆ. ಲೈಕ್ ಆ್ಯಸ್ ಅ ಗರ್ಲ್ ಒಂದು ಹುಡುಗಿ ಒಂದು ಇವೆಂಟ್ಸಲ್ಲಿ ಇಷ್ಟು ಕೆರಿಯರ್ನ ಈ ಮಟ್ಟಿಗೆ ಒಂದು ಬಿಲ್ಡ್ ಮಾಡ್ಕೋತಾರೆ ಅನ್ನೋದಕ್ಕೆ ನಮಗೆ ಲೈವ್ ಆಗಿ ರೋಲ್ ಮಾಡೆಲ್ ನಮಗೆ ಪೂಜಾ ಮ್ಯಾಮ್ ಸಿಕ್ಕಿದ್ದಾರೆ. ಆ್ಯಂಡ್ ಅವ್ರ ಕಾನ್ಫಿಡೆಂಟ್, ಅವ್ರು ಮಾತಾಡೋ ರೀತಿ, ಅವ್ರ ಸ್ಟ್ರೆಂತ್, ಅವ್ರು ಪಟ್ಟಿದ ಸ್ಟ್ರಗಲ್, ಇವತ್ತು ಅವ್ರು ಈ ಸ್ಟೇಜಲ್ಲಿ ನಿಂತಿದ್ದಾರೆ ಅಂದರೆ ಅವ್ರು ಯಾವ ಥರ ಅವ್ರ ಲೈಫ್ನ ಇವೆಂಟಲ್ಲಿ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಅದು ನಮ್ಗೆ ತುಂಬ ರೋಲ್ ಮಾಡೆಲ್. ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ದಟ್ ಈ ಥರ ಟೀಚರ್ಸ್ ನಮಗೆ ಸಿಕ್ಕಿರೋದು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್ ಆ್ಯಂಡ್ ಥ್ಯಾಂಕ್ ಯು ವಿಜಯ್ ಸರ್ ಆ್ಯಂಡ್ ಪೂಜಾ ಮ್ಯಾಮ್. ನಾನು ಯಾಕೆ ಸೆಲೆಬ್ರೈಟ್ಸ್ನೇ ಚೂಸ್ ಮಾಡ್ಕೊಂಡೆ ಅಂತಂದರೆ, ನಾನು ಇನ್ಸ್ಟಾಗ್ರಾಮ್ಸ್ ರಿವ್ಯೂಸ್ ತೊಗೊಳ್ಳುವಾಗ ಫಸ್ಟ್ ಬಂದಿದೆ ಸೆಲೆಬ್ರೈಟ್ಸ್. ನಾನು ಬೇರೆ ನನ್ನ ರಿವ್ಯೂಸ್ ನನ್ನ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಯಾರನ್ನ ಪರಿಚಯ ಇದ್ದಾರೆ ಇದ್ರ ಬಗ್ಗೆ ಎಲ್ಲ ವಿಚಾರಿಸಿದಾಗ ನನಗೆ ಸೆಲೆಬ್ರೈಟ್ಸ್ ರೆಫರೆನ್ಸೇ ತುಂಬ ಜಾಸ್ತಿ ಸಿಕ್ಕಿದ್ದು. ಅವ್ರ ಬಗ್ಗೆನೇ ನಂಗೆ ಜಾಸ್ತಿ ಟಾಕ್ಸ್, ಅವ್ರ ಓಕೆ ಅವ್ರ ಹೇಳ್ಕೊಡೋ ರೀತಿ ಆ್ಯಂಡ್ ಅವ್ರ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಕೊಡೋದು, ಇನ್ ಡೀಟೇಲ್ ಫ್ರಮ್ ದ ಸ್ಕ್ರ್ಯಾಚ್ ನೋಟ್ಸ್ ಪ್ರಿಪೇರ್ ಮಾಡಿಸೋದು, ನಮ್ಮ ಕೈಲೇ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಪ್ರಾಪರ್ಟೀಸ್ ಕೊಟ್ಟು ಪ್ರಾಕ್ಟೀಸ್ ಮಾಡಿಸೋ ವೀಡಿಯೋಸ್ ಎಲ್ಲ ನೋಡಿ ನಾನು ತುಂಬ ಇಂಟ್ರೆಸ್ಟ್ ಪಟ್ಟು ನಾನು ಸೆಲೆಬ್ರೈಟ್ಸ್ನೇ ಸೆಲೆಕ್ಟ್ ಮಾಡಿಕೊಂಡು ನಾನು ಬಂದಿದ್ದೀನಿ. ಆ್ಯಂಡ್ ಟುಡೇ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ವೆರಿ ವೆರಿ ಕಾನ್ಫಿಡೆಂಟ್ಲಿ. ನಾನು ಫ್ರಮ್ ದ ಸ್ಕ್ರ್ಯಾಚ್ ನನಗೆ ಪ್ಯಾಷನ್ ಇತ್ತು, ಈವೆಂಟ್ ಅನ್ನೋದು ನನ್ನ ಪ್ಯಾಷನ್. ಈವನ್ ನಾನು M.Com ಮಾಡಿದರೂ ಕೂಡ ನಾನು ಈವೆಂಟ್ಸ್ ನನ್ನ ಪ್ಯಾಷನಾಗಿ ತೊಗೊಂಡು ನಾನು ಈವೆಂಟ್ಸಲ್ಲೇ ನನ್ನ ಕೆರಿಯರ್ನ ಬಿಲ್ಡ್ ಮಾಡ್ಕೋಬೇಕನ್ನೋ ನನಗೆ ತುಂಬ ಆಸೆ ಇತ್ತು. ಅದಕ್ಕೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಹುಡುಕ್ತಾ ಇದ್ದೆ. ಆ್ಯಂಡ್ ಟುಡೇ ನಾನು ಸೆಲೆಬ್ರೈಟ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಈ ಪ್ಲ್ಯಾಟ್ಫಾರ್ಮಲ್ಲಿ ವಿತ್ ಸರ್ಟಿಫಿಕೇಟ್ ನಿಂತಿದ್ದೀನಿ ಅಂದರೆ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ದಟ್ ಇವತ್ತು ನಾನೊಂದು ಈವೆಂಟ್ ಡಿಸೈನರ್ ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ತುಂಬ ಪ್ರೌಡ್ ಆಗ್ತಾಯಿದೆ. ಅದಕ್ಕೆ ಹೆಲ್ಪ್ ಮಾಡಿದ್ದು ಸೆಲೆಬ್ರೈಟ್ಸ್. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್.